ನಾದಾತ್ಮನೇ ನಮನ ನಾದಮಯವಾದ ಈ ರಾಜ್ಯ 9ನೇ ತರಗತಿಯಲ್ಲಿ ನಮ್ಮ ದೆಹಲಿಯ ರಾಜಧಾನಿ, 10ನೇ ತರಗತಿಯಲ್ಲಿ ರಕ್ಷಿತಾ ಚುಚ್ಚಾಳ ಅವರು ಮಾತಾಡಬೇಕು ಅನ್ನೋದು ನಾನು ಮತ್ತು ಅಧ್ಯಕ್ಷರ ಅಭಿಪ್ರಾಯಪಡ್ತೀನಿ. ಕಾರಣ ಇಷ್ಟೇ, ನಾವ್ಯಾರು ಎಲ್ಲೇ ಇರುವವ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ನಮ್ಮ ಮಧ್ಯೆ ಇರುವಂತ ಪ್ರತಿಭೆ ಬಗ್ಗೆ, ನಮ್ಮ ಮಧ್ಯೆ ಇರುವಂತ ಪ್ರತಿಭೆನ ಉನ್ನತ ಸ್ಥಾನಕ್ಕೆ ಹೋದಾಗ ನಾವು ಗೌರವಿಸಬೇಕಂತ ಜವಾಬ್ದಾರಿ. ಬರೀ ರಾಜ್ಯ ಮಟ್ಟಕ್ಕಲ್ಲ, ದೇಶ ಮಟ್ಟಕ್ಕಲ್ಲ, ವಿದೇಶಿ ಮಟ್ಟಕ್ಕೆ ಹೋಗಿ ಜಪಾನ್ಗೆ ಹೋಗಿ ಬರ್ತಾರ ಅನ್ನೋ ಕನಸಕ್ಕೆ ಗೊತ್ತಿಲ್ಲ. ಕನಸ ಆಗೋ ಮೂಲಕ ನನಸಾಗಿ ನಮ್ಮ ಜಪಾನಿಗೆ ಹೋಗಿ ಬಂದಿರಲ್ಲ, ರಕ್ಷಿತಾ ಇದ್ದರು ಭವಿಷ್ಯ ಕಟ್ಕೋಬೇಕಂದ್ರೆ ಕೆಲವೊಂದ್ರು ಕೂಡ ನೀವು ಅದನ್ನು ಉತ್ಸಾಹದಿಂದ ಕೇಳೋ ಪ್ರಯತ್ನ ಮಾಡಿ ಅಂತ 2 ಮಾತು ಕಿವಿ ಹಾಕೊಂಡ್ಮೇಲೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ನೀವು ಗೆಲ್ತೀರಿ ಬದುಕೊಳ್ಳೋದಂತ. ನೀವು ಒಂದು ಮಾತು ಹೇಳಿ ಮುಂದಕ್ಕೆ ಹೋಗ್ತೇನೆ. ಮಕ್ಕಳನ್ನ ಭಾಷೆ ಮಾತಾಡ್ತೀನಿ. ಭಾಳ ಕಡೆ ಹೋದಾಗ ಯಾರು 18 ವರ್ಷ 18 ಇಯರ್ಸ್ ಅಂತೇಳಿ, ಟೀನ್ ಏಜ್ ಅಂತೀವಿ ನಾವು. 13, 14, 15, 16, 17, 18, 19 20 ಬಂತಂದ್ರೆ ಮತ್ತೆ ಪಟ್ಟು ಬದುಕನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅಂದ್ರೆ ಜೀವಮಾನದ ಮುಂದೆ 80 ಇಯರ್ಸ್ ನೀವು ತುಂಬಾ ಖುಷಿಯಾಗಿರೋದು. 98 ಇಯರ್ಸ್ ಬಂದ್ರೆ ಮುಂದೆ 80 ಇಯರ್ಸ್ ತುಂಬಾ ಸುಂದರವಾಗಿ ಖುಷಿಯಿಂದ ಕಳೆಬೋದು. ಈ 18 ಇಯರ್ಸ್ ಏನಾದ್ರು ಹಾಳು ಮಾಡ್ಕೊಂಡಿದ್ರಿ, ಲಾಲು ಎಲ್ಲ ಮಜಾ ಮಾಡ್ಕೊಂಡು ಅಡ್ಡಾಡ್ಬಿಟ್ರಿ, ಅವ್ರನ್ನ ಗೇಲಿ ಮಾಡ್ಕೊಂತ ಚಿನ್ನ ಮಾಡ್ಕೊಂತ ಅಡ್ಡಾಡ್ಬಿಟ್ರಿ ಅಂದ್ರೆ ಮುಂದೆ 80 ಇಯರ್ಸ್ ಕಷ್ಟಪಡ್ಬೋದು. ಅರ್ಥತಲ್ಲ ಯಾವ್ದು ಆಯ್ಕೆ ಮಾಡ್ಕೋತೀರಿ. ಈ 18 ಇಯರ್ಸ್ ಐತಲ್ಲ ಬಹಳ ಅದ್ಭುತ, ನೀವು ಅರ್ಥ ಮಾಡ್ಕೋಬೇಕು. ಯಾವ ಕವಿ ಊರಿಗೆ ಹೋದ್ರು ಆ ಊರ ಹೆಸರು ಯಾರು ಬರ್ತಿಲ್ಲ. ಈಗ ಚೆನ್ನೂರು ಕಡಿಮೆ ಅವ್ರ ಊರು ಯಾವ್ದು ಯಾವ್ದು? ಪಂಬಳ. ಚೆನ್ನವೀರ್ ಕಣಿವೆ ಅವ್ರು ಹುಟ್ಟಿದ್ದು ಇದೇ ನಮ್ ಗದಗ ಜಿಲ್ಲೆ ಪಂಬಳ. ಪಂಬಳದಾಗ ಒಳಗಡೆ ಹೋದ್ರೆ ಕಣಿವೆಯವ್ರ ಹೆಸರು ಎಲ್ಲೂ ಕಾಣಲ್ಲ. ಆದ್ರೆ ನೀವು ಗೌಡಿಗೇರಿಗೆ ಹೋಗ್ರಿ, ಚಂದ್ರಶೇಖರ್ ಕಂಬಾರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ ಸಾಹಿತಿ ಹೆಸರಿನ ಮೂಲಕ ಊರನ್ನು ಗುರುತಿಸೋ ಕೆಲಸ ಆಗ್ಬೇಕಲ್ಲ. ಯಾಕಂದ್ರೆ ಒಬ್ರು ಜಗತ್ತಿನ ಎಷ್ಟು ಅದ್ಭುತವಾದ ಸಾಹಿತ್ಯ, ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಒಬ್ಬ ಸಾಹಿತ್ಯ ಅವರೊಳ ಗೌಡಿಗಿರಿ ಹೆಸರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ ಅವರ ಊರು ಗೌಡಿಗಿರಿ ಅಂತ ಗುರುತಿಸ್ತಾರ ಅವರು. ಅಂದ್ರೆ ಅಂಥದ್ದೊಂದು ಒಬ್ಬ ಉತ್ತಮ ಸಾಹಿತಿಯಾಗಿ ಚಂದ್ರಶೇಖರ್ ಕಂಬಾರ ಅವರು ಬೆಳೆದ್ರು ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಅಂದ್ರೆ ಒಂದು ನಿಮಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಕುರಿತು ಬಹಳ ಸುದೀರ್ಘವಾಗಿ ಉಪನ್ಯಾಸವನ್ನ ನಾವೆಲ್ಲ ಕೇಳಿದ್ವಿ. ನಿಮ್ಮ ಮಧ್ಯೆ ಇರ್ತಕ್ಕಂಥ ಉಪನ್ಯಾಸಕರು ನೀವೆಲ್ಲರೂ ನಿಜವಾಗ್ಲೂ ಅವರು ಕೂಡ ರಾಷ್ಟ್ರ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಇವತ್ತು ನಮ್ಮ ಮಧ್ಯೆ ಉಪನ್ಯಾಸವನ್ನು ನೀಡ್ತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಮತ್ತೆ ಯಾವುದೂ ಇಲ್ಲ ಅಂತಂದೇಳಿ. ಹಾಗೆ ಅಂತ ಉಪನ್ಯಾಸಕರ ಮಾತುಗಳನ್ನ ನಾವಿಲ್ಲಿ ಆಲಿಸಬೇಕಾದದ್ದು ಅಂತ ಹೇಳಿ ಇಲ್ಲಿವರೆಗೂ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಬಗ್ಗೆ ಮಾತಾಡಕ್ಕೆ ಹೇಳಿದೀವಿ. ನಾನು ಆಗಲೇ ಒಂದು ಟೈಟಲ್ ಇದೆ, ದ ಬೆಸ್ಟ್ ರಿವೆಂಜ್ ಇಸ್ ಮಾಸಿವ್ ಸಕ್ಸಸ್ ಅಂತಂದಿದೆ. ಯಾರು ಯಾವಾಗ ಅವಮಾನವನ್ನ ಅನುಭವಿಸಿದ್ರು, ಧಾರವಾಡದ ಒಂದು ಸಾಹಿತ್ಯದ ವೇದಿಕೆಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರಿಗೆ ಕವನವನ್ನು ಓದುವಾಗ ಅಲ್ಲಿಯ ಸಭೆಯ ಅಧ್ಯಕ್ಷರು ಅವರನ್ನ ಹೀಯಾಳಿಸ್ತಾರ. ಕಬ್ಬಿಣ ಮಾಡುವವರು ಸಾಹಿತ್ಯ ಓದ್ತಾರಂತ ಅಂತಂದೇಳಿ ಅವಮಾನಿಸ್ತಾರ. ಆ ಅವಮಾನವನ್ನೇ ಛಲವನ್ನಾಗಿ ಪರಿವರ್ತನೆ ಮಾಡಿಕೊಂಡು ನಾನು ಯಾಕೆ ಸಾಹಿತ್ಯ, ಸಂಗೀತ, ಕಲೆ, ನಾಟಕ ಈ ರೀತಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಛಲದಿಂದ ಬದುಕಿದಂತ ಹಾಗೂ ಬದುಕುತ್ತಿರುವಂತ ಏಕೈಕ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಅಂತ ಹೇಳಿ ನಾವೆಲ್ಲ ಅವಮಾನ ಮಾಡಿದರೆ